ಇಷ್ಟು ದಿನ ಸುಮ್ಮನೆ ಇದ್ದು ಇವಾಗ ಬಂದು ಅಳ್ತಾ ಕೂತಿದ್ಯಲ್ಲ. ಅವನ ಹತ್ರ ಹೇಳೋದಕ್ಕೆ ಸಂಕೋಚ, ಆದ್ರೆ ನನ್ನ ತನಾರು ಬಂದು ಹೇಳ್ಬೋದಾಗಿತ್ತಾನೆ. ಒಂದ್ಸಲ ಹೇಳಿ ಅವನ್ ಕತೆ ಕೇಳಿದ್ಮೇಲೂ ಪದೇ ಪದೇ ಅದನ್ನೇ ಹೇಳಿದ್ರೆ ಅವನ್ಗೆ ಎಲ್ಲಿ ಬೇಜಾರಾಗುತ್ತೋ ಅಂತ ಇವತ್ತಲ್ಲ ನಾಳೆ ಅವನೇ ಹೇಳ್ತಾನೆ ಅಂತ ಕಾದೆ. ಆದ್ರೀಗ ಇಷ್ಟು ದಿನ ಅವನ ಒಳ್ಳೆತನನ ಚೆನ್ನಾಗಿ ಯೂಸ್ ಮಾಡ್ಕೊಂಡ್ಲು, ಈಗ ಬಿಡ್ತಾಳ? ಕೊನೆಗಳಿಗೆ ತಪ್ಪಾಯ್ತು, ನಡೆದಿದ್ದೆಲ್ಲ ಮರ್ತ್ಬಿಟ್ಟು ನನಗೊಂದು ಬಾಳ್ ಕೊಡು ಅಂತ ಕೇಳ್ಕೊಂತಾಳೆ. ಇವನು ಸೆಂಟಿಮೆಂಟಲ್ ಫೂಲು ಹ್ಞೂ ಅಂತ ಒಪ್ಕೊಂತಾನೆ. ಆಮೇಲೆ ನೀನು ಕೃಷ್ಣನ್ ಜಪ ಮಾಡ್ಕೊಂಡು ಮೀರಾಬಾಯಿ ತರ ತಂಬೂರಿ ಮಿಡ್ತಾ ಕೂತಿರ್ಬೇಕಷ್ಟೇ. ಇಲ್ಲ ರಾಮ್, ಅವನಿಲ್ಲ ಅಂದ್ರೆ ನಾನ್ ಖಂಡಿತ ಬದುಕಿರಲ್ಲ, ಸತ್ತೋಗ್ತೀನಿ. ಎಲ್ಲಾ ಮುಗಿದ ಮೇಲೆ ಈಗ ಸಾಯ್ತೀನಿ ಅಂದ್ರೆ ಏನರ್ಥ? ನಿನ್ನೆ ರಾತ್ರಿ ನಾನು ಬಂದು ಹೇಳ್ದ್ಯಾ ಅವನ್ ಕೈಯೋ ಕಾಲ ಹಿಡ್ಕೊಂಡು ಒಪ್ಸೋದಕ್ಕೆ ಟ್ರೈ ಮಾಡ್ತಾ ಇದ್ದೆ. ಈಗ ಅವ್ನು ರೈಲ್ವೆ ಸ್ಟೇಷನ್ಗೆ ಹೋಗಿದ್ದಾನೆ ಅವಳು ಡ್ರಾಪ್ ಮಾಡೋದಕ್ಕೆ. ಈಗ ಅವನು ವಾಪಸ್ ಕಳಿಸ್ತಾಳೋ ಇಲ್ಲ ಕನ್ವಿನ್ಸ್ ಮಾಡಿ ಜೊತೆಗೆ ಕರ್ಕೊಂಡು ಹೋಗ್ತಾಳೋ ಯಾರಿಗ್ ಗೊತ್ತು. ಓಕೆ, ಒಂದ್ ಕೆಲಸ ಮಾಡು, ಲಾಸ್ಟ್ ಚಾನ್ಸ್. ಅಕಸ್ಮಾತ್ ಅಂಜಲಿನೂ ನಿನ್ನ ಹಾಗೆ ವೇಟಿಂಗ್ ಲಿಸ್ಟ್ ಅಲ್ಲಿದ್ದು ನಿನ್ನ ಅದೃಷ್ಟ ಚೆನ್ನಾಗಿದ್ರೆ ಟಿಕೆಟ್ ನಿನಗೆ ಸಿಗ್ಬೋದು. ಟ್ರೈ ಮಾಡೋಣ. ಎಲ್ಲ ಇಳಿಸ್ಕೊಂಡ್ರ? ಅಂಜಲಿ ಅವ್ನಿಗೆ ಹೇಳ್ಬಿಡಮ್ಮ. ನೀವಿಲ್ಲ ರೀ, ನಾನು ಕೂಲಿಯವ್ರು ಕರ್ಕೊಂಡ್ಬರ್ತೀನಿ. ಅಂಜಲಿ, ಹೇಳ್ತೀನಿ ಹೇಳ್ತೀನಿ ಅಂತ ಮನೆಯಿಂದನೂ ಹಾಗೆ ಬಂದ್ಯಲ್ಲಮ್ಮ, ಈಗ್ಲಾದ್ರೂ ಹೇಳು. ಹೇಳ್ತೀನಮ್ಮ. ಬನ್ನಿ ಬೇಗ. ಅಂಜಲಿ ಅವನ ಹತ್ರ ಹೇಳಮ್ಮ. ಹುಬ್ಳಿ ಟ್ರೈನ್ ಬೇಗ ಹೇಳು. ಬನ್ನಿ ಹೋಣ. ಕೃಷ್ಣ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ನೀವಿಬ್ರು ಮಾತಾಡ್ಕೊಂಡು ಬನ್ನಿ, ನಾನು ಶಾಲಿನಿ ಟ್ರೈನಲ್ಲಿ ಕೂತಿರ್ತೀವಿ. ಲಗೇಜ್ ಇಟ್ಮೇಲೆ ಮಾತಾಡ್ಬೋದಲ್ಲ? ಫಸ್ಟ್ ಲಗೇಜ್ ಇಟ್ಬಿಡೋಣ. ಬನ್ನಿ ಬನ್ನಿ. ಅಂಜಲಿ, ಕೃಷ್ಣ ನಿನ್ ಜೊತೆ ಮಾತಾಡ್ಬೇಕು. ಏನು ಅಂಕಲ್, ಕುಡಿಯಕ್ ಸ್ವಲ್ಪ ನೀರ್ ಬೇಕು. ಅಯ್ಯೋ ಮರ್ತ್ಬಿಟ್ಟೆ, ತಂದೆ ಒಂದ್ ನಿಮಿಷ. ತಗೋಬಿಟ್ಟ. ಥ್ಯಾಂಕ್ಸ್ ಅಂಕಲ್. ಹಾಯ್. ಕೃಷ್ಣ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಮಾತಾಡಂಜಲಿ. ಸ್ವಲ್ಪ ಪ್ರೈವೇಟ್ ಆಗಿ. ಸರಿ ಬಾ. ದೇವ್ರೇ ಒಳ್ಳೇದ್ ಮಾಡಪ್ಪ. ಏನೋ ಮಾತಾಡ್ಬೇಕು ಅಂದೆ? ಕೃಷ್ಣ, ಈಗ ನನ್ನ ಮನಸ್ಸಲ್ಲಿ ನಿನ್ ಬಿಟ್ರೆ ಬೇರೇನೂ ಇಲ್ಲ. ನಿನ್ ಜೊತೆನೆ ಬಾಳ್ಬೇಕು ಅಂತ ನಾನು ತುಂಬಾ ಆಸೆ ಪಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಮದುವೆ ಮಾಡ್ಕೋತೀಯಾ? ಯಾಕೆ ಕೃಷ್ಣ, ನನ್ನ ಜೊತೆ ಮಾತಾಡೋಕ್ ನಿಂಗೆ ಇಷ್ಟ ಇಲ್ವಾ? ಸಾರಿ ಅಂಜಲಿ, ಈ ಮಾತನ್ನು ನೀನು ಅವತ್ತೇ ಹೇಳಿದ್ರೆ ನಾನು ತುಂಬ ಖುಷಿ ಪಡ್ತಾ ಇದ್ದೆ. ಆದ್ರೀಗ ಇಟ್ಸ್ ಟೂ ಲೇಟ್. ಪ್ರೀತಿ ಅಂದರೆ ಬೆಳಿಗ್ಗೆ ಬಂದ ತಕ್ಷಣ ಒಂದೇ ಉಸಿರಲ್ಲಿ ಓದಿ ಆಮೇಲೆ ಮೂಲೆಗೆಸಿಯೋ ನ್ಯೂಸ್ ಪೇಪರ್ ಅಲ್ಲ. ಕಾಲೇಜಲ್ಲಿ ಓದಬೇಕಾದ್ರೆ ಸೈನ್ಸ್ ಇಲ್ಲ ಅಂದರೆ ಕಾಮರ್ಸು, ಕಾಮರ್ಸ್ ಇಲ್ಲ ಅಂದರೆ ಆರ್ಟ್ಸು ಅಂತ ಆಪ್ಷನ್ಸ್ ಇರುತ್ತೆ. ಆದರೆ ಪ್ರೀತಿ ವಿಷಯದಲ್ಲಿ ಇವನಿಲ್ಲ ಅಂದರೆ ಇನ್ನೊಬ್ಬ ಅಂತ ಆಪ್ಷನ್ಸ್ ಇಟ್ಕೋಬಾರ್ದು. ನನ್ನ ಗಂಡ ಇವನೇ ಆಗೋವನು ಅಂತ ಡಿಸೈಡ್ ಮಾಡಿಕೊಂಡೆ ಲವ್ ಮಾಡಬೇಕು. ಯಾವುದೇ ಯಂತ್ರ ರಿಪೇರಿಗೆ ಬಂದರೂ ಅದು ಮತ್ತೆ ಯಾವಾಗ ರಿಪೇರಿಗೆ ಬರುತ್ತೋ ಅಂತ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಜೀವನನೂ ಹಾಗೆ. ಗಂಡ ಹೆಂಡತಿ ಮಧ್ಯೆ ಜಗಳ ಬಂದರೂ ಬರ್ಬೋದು, ಆದರೆ ಸಂಶಯ ಮಾತ್ರ ಬರಬಾರ್ದು. ಅಂದ್ರೆ ನೀನ್ ನನ್ನ ಸಂಶಯ ಪಡ್ತಾ ಇದೀಯಾ? ನಾನು ನಿನ್ನ ಸಂಶಯ ಪಡ್ತಿಲ್ಲ, ಆದರೆ ನಾಳೆ ನಾನು ನಿನ್ನ ಸಂಶಯ ಪಡ್ತಾ ಇದ್ದೀನಿ ಅಂತ ನಿನಗನ್ಸ್ಬಾರ್ದು. ಯಾಕೆಂದ್ರೆ ಪ್ರೀತಿಯಲ್ಲಿ ಒಂದ್ಸಲ ವ್ಯತ್ಯಾಸ ಬಂದ್ರೆ
ಅದು ಮತ್ತೆ ಮತ್ತೆ ರಿಪೀಟ್ ಆಗ್ತಾನೆ ಇರುತ್ತೆ. ಅದಕ್ಕೆ ಪೋಲಿಯೋನೋ ಕಾಮಲೇನೋ ಬರದೇ ಇದ್ರು ಮುಂದೆ ಬರ್ಬೋದು ಅಂತ ನಾವು ವ್ಯಾಕ್ಸಿನೇಷನ್ ಮಾಡಿಸಲ್ವಾ? ಜೀವನದಲ್ಲೂ ನಾವು ಹಾಗೆ ಇದ್ರೆ ತುಂಬ ಒಳ್ಳೇದು ಅಂಜಲಿ. ನಿನ್ ಮನ್ಸಲ್ಲಿ ನಾನಿಲ್ಲ ಅಂದಮೇಲೆ ಮತ್ತ್ಯಾಕೆ ನಾನು ಡಾಕ್ಟರ್ ಆಗ್ಬೇಕು ಅಂತ ನೀನ್ ಇಷ್ಟೆಲ್ಲ ಕಷ್ಟಪಟ್ಟೆ? ನಾವು ರೋಡಲ್ಲಿ ಬೈಕಲ್ಲಿ ಹೋಗ್ಬೇಕಾದ್ರೆ ನಮ್ಮ ಮುಂದೆ ಹೋಗೋ ಕಾರಲ್ಲಿ ಸರಿಯಾಗಿ ಡೋರ್ ಹಾಕೊಂಡಿರಲಿಲ್ಲ ಅಂದ್ರೆ ಹೇಗಾದ್ರೂ ಮಾಡಿ ಓವರ್ಟೇಕ್ ಮಾಡಿ ಡೋರ್ ಸರಿಯಾಗಿ ಹಾಕೊಂಡೋಗಿ ಅಂತ ಹೇಳ್ತೀವಿ. ಸಂಬಂಧನೇ ಇಲ್ದಿರೋರ ಬಗ್ಗೆ ಅಷ್ಟೊಂದು ಕೇರ್ ತಗೋತೀವಿ. ಅಂಥದ್ರಲ್ಲಿ ನಾನು ನಿನ್ನ ಮನಸಾರೆ ಪ್ರೀತಿಸ್ತವನು ಅಂಜಲಿ. ನಿನಗೇನ್ ಬೇಕಾದ್ರೂ ಆಗ್ಲಿ ಅಂತ ಸುಮ್ಮನಿರಕ್ಕಾಗುತ್ತಾ? ಈಗ ನೀನು ಡಾಕ್ಟ್ರು, ನಿನ್ನ ಕಾಲ್ ಮೇಲೆ ನಿಂತ್ಕೊಳ್ಳೋ ಕೆಪಾಸಿಟಿ ನಿನಗಿದೆ. ನೋಡು, ಅಕಸ್ಮಾತ್ ಕಾಲ್ ಮುರಿದು ಹೋದ್ರೆ ಸ್ಟಿಕ್ ಹಿಡ್ಕೊಂಡು ನಡಿತೀವಿ. ಸರಿ ಹೋದ್ಮೇಲೆ ಸ್ಟಿಕ್ನ ಬಿಸಾಕಲ್ವಾ? ಅದೇ ಥರ ಇಷ್ಟು ದಿನ ನಾನು ನಿನಗೆ ಸ್ಟಿಕ್ ಥರ ಇದ್ದೆ. ಇನ್ಮೇಲೆ ನನ್ನ ಅವಶ್ಯಕತೆ ನಿನಗಿಲ್ಲ. ಈ ನಡುವೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಪೂಜಾ ನನ್ನ ಪ್ರೀತಿ ಮಾಡ್ತಿದ್ದಾಳೆ. ಅವತ್ತು ದುಡ್ಡಿರೋನ್ ಸಿಕ್ತ ಅಂತ ನೀನು ನನ್ನ ಬಿಟ್ಟು ಅವನ ಜೊತೆ ಹೋದೆ. ಇವತ್ತು ನಿನ್ನ ಡಾಕ್ಟ್ರು ನಿನಗೋಸ್ಕರ ಪೂಜಾನ್ ರಿಜೆಕ್ಟ್ ಮಾಡಿ ಅವತ್ತು ನೀನು ಮಾಡಿ ತಪ್ಪನ್ನ ಇವತ್ತು ನಾನು ಮಾಡ್ಲ? ಹಣ ನೋಡಿದ ತಕ್ಷಣ ಚೇಂಜ್ ಆಗೋ ಹುಡುಗಿರಿರುವಾಗ ಇಷ್ಟು ವರ್ಷಗಳಿಂದ ಬಂದ್ ಗಂಡುಗಳನ್ನೆಲ್ಲ ರಿಜೆಕ್ಟ್ ಮಾಡಿ ನನಗೋಸ್ಕರನೇ ಕಾಯ್ತಿದ್ದಾಳಲ್ಲ ಪೂಜಾ, ನನ್ಗೆ ಅವಳೇ ಮುಖ್ಯ. ನಿನ್ನ ಸ್ಟೇಟಸ್ ತಕ್ಕ ಹಾಗೆ ಯಾರನ್ನಾದ್ರೂ ಡಾಕ್ಟ್ರನೋ ಇಂಜಿನಿಯರ್ನೋ ನೋಡ್ಕೊಂಡು ಮದುವೆ ಮಾಡ್ಕೊ. ನಾನೇ ಬಂದು ನಿಂತ್ಕೊಂಡು ಎಲ್ಲ ಕೆಲಸ ಮಾಡ್ತೀನಿ. ಪ್ರೀತಿಗೋಸ್ಕರ ಎಷ್ಟೋ ಜನ ಕಷ್ಟಪಡ್ತಾರೆ, ತ್ಯಾಗ ಮಾಡ್ತಾರೆ. ಆದ್ರೆ ನಿನಗೆ ಮೋಸ ಮಾಡಿ ನನ್ನ ಜೀವನ ಚೆನ್ನಾಗಿರ್ಬೇಕು ಅಂತ ನೀನು ಆಸೆ ಪಟ್ಟಿಯಲ್ಲ. ನೀನು ನಿಜವಾಗ್ಲೂ ತುಂಬಾ ಗ್ರೇಟ್ ಕೃಷ್ಣ. ನೀನು ಪ್ರೀತಿಸಿದಕ್ಕೋಸ್ಕರ ನಾನು ತುಂಬಾ ಹೆಮ್ಮೆ ಪಡ್ತೀನಿ. ಟ್ರೈನ್ ಹೊರಡ್ತಾ ಇದೆ. ಓಕೆ ಕೃಷ್ಣ, ನಾನು ಬರ್ತೀನಿ.